ಬಿಟ್ಬಿಡಿ ಸರ್. ಇಲ್ಲ ಬಿಡ್ಲಿಕ್ಕೆ ಆಗಲಿಲ್ಲ ಪ್ಲೀಸ್ ಸರ್. ಇಲ್ಲ ರೈತರಿಗೆ ನೋಡಿ ಹಾಗೆ ಮಾತು ನಾಳೆ ಬೆಳಿಗ್ಗೆ ಮಾತಾಡಿ. ಈಗ ಟೈಮ್ ಇಲ್ಲ. ರೈತರಿಗೆ ಇವಾಗ ಇಷ್ಟೆಲ್ಲ ಕೊಟ್ಟಿದ್ದೀನಿ ಅಂತ ರಾಯರೆಡ್ಡಿ ಸಾಹೇಬ್ರು ತಿಳಿಸಿದ್ರು. ಪಂಪ್ ಸೆಟ್ ಕರೆಂಟ್ ಕೊಡ್ತಾ ಇದೀವಿ, ಪಂಪ್ ಸೆಟ್ ಕರೆಂಟ್ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ರೈತರಿಗೆ ಏನ್ ಬೇಕು? ಒಂದು ನಿಮಿಷ, ಮೇಕ್ ಎ ಕರೆಕ್ಷನ್. 18,000 ಕೋಟಿ ರೂಪಾಯಿ ಸಬ್ಸಿಡಿನ ರೈತರ ಸರ್ ಅದು ಮುಂಚೆಯಿಂದ ಕೊಡ್ತಾ ಇರೋದು ಕಂಟಿನ್ಯೂ ಆಗಿದೆ ಅಷ್ಟೇ, ಹೊಸ ಯೋಜನೆ ಅಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಹೊಸ ಯೋಜನೆ ಅಲ್ಲ, ಕಂಟಿನ್ಯೂಡ್ ಸ್ಕೀಮ್. ಹೊಸದು ಹಳೇದು ಮಾತಾಡ್ತಾ ಇಲ್ಲ. ಓಕೆ ಸರ್, ಮಾತಾಡ್ತೀನಿ ಸರ್ ಪ್ಲೀಸ್. ನಾನು ಹೊಸ ಯೋಜನೆಗಳ ಬಗ್ಗೆ ಹೇಳಿದೆ. ಮಾನ್ಯ ಸಭಾಧ್ಯಕ್ಷ, ಈಗ ರೈತರಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ನೀರಾವರಿ, ಮುಖ್ಯವಾಗಿ ಬೇಕಾಗಿರುವಂತದ್ದು. ಪ್ರತಿಯೊಬ್ರು ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಲ್ಲ ಮಾತಾಡ್ತಾರೆ. ಬೆಂಗಳೂರು ಡಿವಿಷನ್ ಬಂದಿದ ತಕ್ಷಣ, ಮೈಸೂರು ಡಿವಿಷನ್ ಅಲ್ಲೂ ನದಿಗಳಿವೆ. ನಮ್ ಬೆಂಗಳೂರು ಡಿವಿಷನ್ ಬಂದಿದ ತಕ್ಷಣ ನಮ್ಗಿರೋ ನದಿಗಳು ಯಾವುದು? ವೃಷಭಾವತಿ, ಅರ್ಕಾವತಿ, ಏನಾಗಿದೆ ಹೇಮಾವತಿ, ಎಲ್ಲ ಚರಂಡಿಗಳಾಗಿದ್ದಾವೆ, ರಾಜಕಾಲುವೆಗಳಾಗಿದ್ದಾವೆ. ಬಿಟ್ರೆ ಒಂದೇ ಒಂದು ನದಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಮಾನ್ಯ KH ಮುನಿಯಪ್ಪ ಸಾಹೇಬರು ಸೀನಿಯರ್ ಇಲ್ಲಿದ್ದಾರೆ. ನಮ್ಮ ಶರತ್ ಅಣ್ಣವರು ಹೊಸಕೋಟೆ ಶಾಸಕರು ಇದ್ದಾರೆ, ನಮ್ಮ ನೆಲಮಂಗಲ ಶಾಸಕರು ಸೀನಣ್ಣವರು ಇದ್ದಾರೆ. ಇವತ್ತು ನೀರಾವರಿ ಯೋಜನೆ ಅಡಿಯಲ್ಲಿ 3 ವರ್ಷದಿಂದ ಏನು ನಮ್ಮ ಸರ್ಕಾರ ಕೊಟ್ಟಿಲ್ಲ. ಕೊಟ್ಟಿರುವಂತದ್ದೇನು? ಎರಡನೇ ಸೆಕೆಂಡರಿ ಟ್ರೀಟ್ಮೆಂಟ್ ಆಗಿರುವಂತ KC ವ್ಯಾಲಿ, HN ವ್ಯಾಲಿಗಳನ್ನ ಕೆರೆಗೆ ತುಂಬಿಸೋದ್ ಬಿಟ್ರೆ ಯಾವುದೇ ರೀತಿಯಾದಂತ ಏತ ನೀರಾವರಿ ಇಲ್ಲ. ಎತ್ತಿನೊಳೆ ಯೋಜನೆ ಮಾಡಬೇಕು ಅಂತ ಹೇಳಿ ಇವಾಗೇನು ಅಚೀವ್ಮೆಂಟ್ ನೀರಾವರಿ ಕೊಡ್ತಾ ಇಲ್ಲ. ಓಕೆ, ನೀರಾವರಿ ಬೇಡ. ಈಗ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಾಗಿ ಹೋದ ವರ್ಷ ರಾಗಿ ಖರೀದಿ ಮಾಡ್ತಾರೆ, ಸಂತೋಷ. ಹಾಲು 3 ಅವರ್ ನಮಗೆ ಏನು ಟೇಬಲ್ ಶೆಲ್ಫ್ ಲೈಫ್ ಇರೋದು ಹಾಲು, 3 ಅವರಲ್ಲಿ ಹಾಲು ಕೆಟ್ಟೋಗುತ್ತೆ. ರೈತ ಕರಿಯುವಂತ ಹಾಲು 3 ಅವರಲ್ಲಿ ನೀವು ಖರೀದಿ ಮಾಡ್ತೀರಾ 1 ಕೋಟಿ ಲೀಟರ್. ಕೃಷಿ ಇಲಾಖೆ ಮತ್ತು ನಮ್ಮ ಸಹಕಾರಿ ಇಲಾಖೆ ಇವತ್ತವರೆಗೂ ಏನು ರೈತರು ಬೆಳೆಯುವಂತ ರಾಗಿ ಇವತ್ತು ನೀವು ರೂಲ್ಸ್ ಮಾಡಿದೀರಾ. ಒಬ್ಬ ರೈತ, ದೊಡ್ಡ ರೈತ ಆಗ್ಲಿ ಸಣ್ಣ ರೈತ ಆಗ್ಲಿ ಏನೇ ಆದ್ರೂ 20 ಕ್ವಿಂಟಾಲ್ ಮೇಲೆ ಹಾಕೋಂಗಿಲ್ಲ. 20 ಕ್ವಿಂಟಾಲ್ ಅಂದ್ರೆ ಎಷ್ಟು ಬರುತ್ತೆ ದುಡ್ಡು? 85,000 ರೂಪಾಯಿ, 86,000 ರೂಪಾಯಿ ಬರುತ್ತೆ. ಒಬ್ಬ ರೈತ 85,000ದಲ್ಲಿ 86,000ದಲ್ಲಿ ಸ್ವಾವಲಂಬಿಯಾಗಿ ಹೆಂಗ್ ಜೀವನ ಮಾಡ್ತಾನೆ? 1 ಎಕರೆಗೆ 10 ಕ್ವಿಂಟಾಲ್ ಬೆಳೆಯಕ್ಕೆ 15ರಿಂದ 20,000 ಖರ್ಚಾಗುತ್ತೆ. ಇವತ್ತು ಕಟಾವು ಮಿಷಿನ್ ಸೇರಿ 15ರಿಂದ 20,000 ಖರ್ಚಾಗುತ್ತೆ. 2 ಎಕರೆಗೆ ಕೇಂದ್ರ ಸರ್ಕಾರ ಇನ್ನೂ ರಾಗಿಯನ್ನು MSPಯಲ್ಲಿ ನೀವು ಪರ್ಚೇಸ್ ಮಾಡಿ ನಾವು ತೆಗೆದುಕೊಳ್ತೀವಿ. ಬೇರೆ ಬೇರೆ ರಾಜ್ಯಗಳೆಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಈಗ ತೀರ್ಮಾನ ಮಾಡಿದ್ವಿ, ರೈತ 50 ಕ್ವಿಂಟಾಲ್ವರೆಗೂ ಕೊಡೋಕ್ಕೆ ಅವಕಾಶ ಇದೆ. ಎರಡನೇದು, ವೃಷಭಾವತಿಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿಗೆ ನಾವು ನಿರ್ದಿಷ್ಟವಾಗಿ ಗೊತ್ತಿಲ್ಲ, ಒಂದು 20ರಿಂದ 25 ಕೆರೆಗಳು ನಿಮಗೆ ಗೊತ್ತಿಲ್ಲ. ಎಲ್ಲ ತೂಪ್ಗೆರೆ ಹೋಗ್ಲಿ ಅಣ್ಣ, ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೂ ಇಲ್ಲ. ಚರ್ಚೆ ಬೇಡ. ಗ್ರಾವಿಟಿ ಎಲ್ಲಿ ಕ್ಷೇತ್ರಕ್ಕೆ ನೀರನ್ನು ಕೂಡ ನೀರು ವಿಷಯ ಮಾತಾಡಿದ್ರೆ ಅವರು ವೃಷಭಾವತಿ ಸುಮಾರು 1,800 ಕೋಟಿ ರೂಪಾಯಿ ಫಸ್ಟ್ ಫೇಸಲ್ಲಿ, ನೆಲಮಂಗಲ, ಯಶವಂತಪುರನು ಸ್ವಲ್ಪ ಸೇರ್ತದೆ, ತುಮಕೂರಲ್ಲಿ ಕೆಲವು ಸೇರ್ತಾರೆ, ಅದರಲ್ಲಿ ದೊಡ್ಡಬಳ್ಳಾಪುರ ಕೂಡ ಮೇಜರ್ ಕೆರೆಗಳನ್ನು ಸೇರಿಸಿದ್ದೇವೆ. ಅವರಿಗೆ ನೀರ್ದು ಕೂಡ ನಾನು ವ್ಯವಸ್ಥಿತವಾಗಿ ನಿಮ್ಮ ದೊಡ್ಡಬಳ್ಳಾಪುರ ಕೆರೆಗಳನ್ನು ಸೇರಿಸಿದ್ವಿ. ಸೆಕೆಂಡ್ ಫೇಸಲ್ಲಿ ಇನ್ನಷ್ಟು ಕೆರೆಗಳು ನೀವೇನು ನಿಮ್ಮ ಮತಕ್ಷೇತ್ರ ಹೇಳಿದ್ರಿ ಅಲ್ಲಿ ಕೂಡ ಸೇರ್ತವೆ. ಅದರಲ್ಲಿ ತಾರತಮ್ಯ ಇಲ್ಲ, ನಿಮಗೂ ಕೂಡ ಅವಕಾಶ ಅಲ್ಲ. ಸರ್, ಈಗ ಸಚಿವರೇ ಗ್ರೌಂಡ್ ವಾಟರ್ ಉತ್ತರ ಕರ್ನಾಟಕ ಜೋಳ ಖರೀದಿ ಬಗ್ಗೆ ಹೇಳಿಲ್ಲ. ಜೋಳ ಮಾನದಂಡಿಗೆ ಜೋಳದ ಬಗ್ಗೆ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಕೇಂದ್ರ ಸರ್ಕಾರ ಇನ್ನೂ ಜಾಸ್ತಿ ರಾಗಿ ಖರೀದಿ ಮಾಡಬೇಕು ಅಂತ ಹೇಳಿ 50 ಕ್ವಿಂಟಾಲ್ ಮಾಡಿದೀರಾ. ಕ್ಷೇತ್ರದ ಜನತೆ ಪರವಾಗಿ ಕಳೆದ ವರ್ಷ ಹೈಯೆಸ್ಟ್ ರಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ರಾಗಿ ಹಾಕಿರೋದು ದೊಡ್ಡಬಳ್ಳಾಪುರ ತಾಲೂಕು. ಮಾನ್ಯ ಸಚಿವರು ಇರುವಂತಹ ಜಿಲ್ಲೆಯಿಂದನೇ ನಾವು ಹಾಕಿದೀವಿ. ಅದಕ್ಕೆ ಸಚಿವರಿಗೆ, ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಅದ್ಭುತವಾದಂತಹ MSP 4,290 ರೂಪಾಯಿ ಕೊಡ್ತಾರೆ. ತುಂಬಾ ಧನ್ಯವಾದಗಳು ಸಚಿವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೂ. ನಾನು ರಾಗಿಗೆ 43 ರೂಪಾಯಿ ಬೆಲೆ ಕೊಡ್ತಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. 50 ಕ್ವಿಂಟಲ್ ಕೊಟ್ಟಿರೋದಕ್ಕೂ ಇವತ್ತೇ ಗೊತ್ತಾಗಿತ್ತು ಸರ್ ನಮಗೂ, ಅದಕ್ಕೂ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಈಗ ಸರ್, ಸಾಹೇಬ್ರು ಹೇಳಿದ್ರು ನೀರಾವರಿ ಯೋಜನೆ ಅಡಿಯಲ್ಲಿ ಕೆರೆ ತುಂಬಿಸ್ತಾ ಇದೀವಿ ಅಂತ. ಕೆರೆ ತುಂಬೋದು ಏನಕ್ಕೆ? ಗ್ರೌಂಡ್ ವಾಟರ್ ರೀಚಾರ್ಜ್ಗೆ. ರೈತರಿಗೆ ನೀರಾವರಿ ಏನ್ ಮಾಡಿದೀರಾ? ಕುಡಿಯಕ್ ನಮ್ಗೆ ಏನಾದ್ರೂ ಸಿಹಿ ನೀರು ಇದೆಯಾ ಸರ್? ಇಡೀ ಜಿಲ್ಲೆಯಲ್ಲಿ 1 ಡ್ರಾಪ್ ಸಿಹಿ ನೀರಿಲ್ಲ ಸರ್. ಪ್ರತಿಯೊಂದು 276 ಒಂದ್ ನಿಮಿಷ ಇರೋಣ
ಸರ್ ತುಂಬಾ ಬೇಜಾರಾಗುವಂಥದ್ದು ನೀರಾವರಿ ಯೋಜನೆ ಬಗ್ಗೆ. ನಮ್ಮಿಂದ 100 ಕಿಲೋಮೀಟರ್ ದೂರ ಕಿಯಾ ಫ್ಯಾಕ್ಟರಿ ಇದೆ ಸರ್, ಹಿಂದೂಪುರ ಪೆನ್ಕೊಂಡ ಅಲ್ಲಿ ಕಿಯಾ ಫ್ಯಾಕ್ಟರಿ ಇದೆ. ಕಿಯಾ ಫ್ಯಾಕ್ಟರಿಗೆ ಎಲ್ಲಿಂದ ನೀರು ತಂದಿದ್ದಾರೆ? 280 ಕಿಲೋಮೀಟರ್ ದೂರ ಕೃಷ್ಣಾ ನದಿ, ಆಂಧ್ರ ಪ್ರದೇಶ್ಗೆ ಮತ್ತು ತೆಲಂಗಾಣಗೆ ಬಾರ್ಡರ್ ಇರುವಂತ ಕೃಷ್ಣಾ ನದಿಯಿಂದ 2016ನೇ ಇಸ್ವಿ, ಇಫ್ ಐ ಆಮ್ ನಾಟ್ ರಾಂಗ್, ಅದು ಲಾಂಚ್ ಆಗಿತ್ತು ಕಿಯಾ ಫ್ಯಾಕ್ಟರಿ. 2016ನೇ ಇಸ್ವಿಯಲ್ಲಿ ಲಾಂಚ್ ಆಗಿ 2018ಕ್ಕೆ 6 TMC 6 TMC ನೀರನ್ನ ಗೊಲ್ಲಪಲ್ಲಿ ರಿಸರ್ವಾಯರ್ಗೆ ಆಂಧ್ರ ಸರ್ಕಾರ ಕೊಡುತ್ತೆ, ಕೇವಲ 2 ವರ್ಷದಲ್ಲಿ. ಮಾನ್ಯ ಸಾಹೇಬರು ಕೋಲಾರದಲ್ಲಿ ಇದ್ದಂಥವ್ರು ಈಗ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಸಚಿವರಿಗೆ ನಾನು ಕೇಳ್ಕೊಳ್ಳುವಂಥದ್ದು, ನಮ್ಮ ಇಡೀ ಡ್ರಿಂಕಿಂಗ್ ಸಭಾಧ್ಯಕ್ಷರೇ, ಪಾಪ ನಮ್ ಧೀರಜ್ ಏನೇನೋ ಮಾತಾಡ್ತಾವ್ರೆ. ಅವ್ರ ಸರ್ಕಾರ ಎತ್ತಿನೊಳೆ ಯೋಜನೆ ಈಗ ಶಾಸಕ ಆಗಿರೋದು ಈಗ ಮಾತಾಡ್ತೀನಿ. ಹೋದ್ ನಿಮ್ ಸರ್ಕಾರ ಕಾಳಜಿ ಸರ್ಕಾರ ಮಾಡಿದ್ ಹೇಳಪ್ಪ. ಶ್ರೀನಿವಾಸ್ ರಾಜ್ಯ ತಂದಾಗ ನೋಡಿ, ನೀವು ಈಗ ಬಂದು ಅನಗದಂತ ಮಾತಾಡಬೇಡಿ, ನೀವು ಕೂತ್ಕೊಳ್ಳಿ. ಕುಡಿಯೋ ನೀರ್ ಬಗ್ಗೆ ಈಗ ಬರ್ತೀರಿ ಮತ್ತೆ ಮಾತಾಡ್ತೀರಿ. ನೀವು ಯಾಕ್ರಿ ಹಿಂಗ್ ಮಾಡ್ತೀರಿ? ಸರಿ, ನಾನು ಒಂದು ಕೇಳೋಂಥದ್ದು, ಪ್ರತಿ ಸತಿ ವಿರೋಧ ಪಕ್ಷದವರು ನಮ್ಮ ನಾಯಕರನ್ನ ಕೇಳಿದ್ರೆ ಪರವಾಗಿಲ್ಲ, ನಾನು ಇವತ್ತು ಆಯ್ಕೆ ಆಗಿದ್ದೀನಿ, 2 ವರ್ಷ ಆಗೈತೆ, ನಿಮ್ ಸರ್ಕಾರ ಏನ್ ಮಾಡ್ತು? ಇದು ನಮ್ ಸರ್ಕಾರ ಸರ್. ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಮಂತ್ರಿಗಳು, ಅವ್ರನ್ನೇ ಕೇಳಬೇಕು. ನಾನು ಎಲ್ಲಿ ಬಂದಿದ್ದೀನಿ ಸರ್ಕಾರನ ಹೇಳ್ತಾ ಇದ್ದೀನಿ. ಶ್ರೀನಿವಾಸ್, ಏನ್ ಸರ್ ಇದು? ನೀನು ಅಸೆಂಬ್ಲಿಗೆ ಬರುವುದೇ ಕಡಿಮೆ, ಈಗ ಬೆಳಿಗ್ಗೆ ಇಲ್ಲಿ ಮಧ್ಯಾಹ್ನ ತನಕ ಬರ್ಲಿಲ್ಲ, ಮಧ್ಯಾಹ್ನ ಈಗ ಬಂದು ಕೂತ್ಕೊಂಡು ಅಲ್ಲಿ ಕೂತ್ಕೊಳ್ಳಿ. ಈಗ ಬಂದು ತಲೆಗಂಟೆ ಮಾಡೋದು ಸರ್. ಕುಡಿಯೋ ನೀರು ಕೇಳಂಗಿಲ್ವಾ ಸರ್? ಏನ್ ಕೇಳ್ತಾ ಇದೀವಿ? ಕುಡಿಯೋ ನೀರು ಆಯ್ತು ಸರ್. 270 ಮಾನ್ಯ ಸಚಿವರಿಗೂ ಗೊತ್ತು. 270 ಏನಾದ್ರು ಮಾತಾಡ್ಬೇಕಣ್ಣ? ಇಲ್ಲ